ಕೂತ್ಕೊಳ್ಳಿ. ನಿಮ್ ಮಗಳು ಅಳಿಯ ಈಗ ತಾನೇ ಹೊರಗಡೆ ಹೋದ್ರು. ಏನ್ ವಿಷಯ? ಬಸ್ರಿ ಹೆಂಗಸು ಪ್ರತಿದಿನ ಕೇಸರಿ ತಗೊಂಡ್ರೆ ಹುಟ್ಟೋ ಮಗು ಕೆಂಪು ಇರುತ್ತೆ ಅಂತ ಇದನ್ ಕೊಟ್ಟೋಗೋಣ ಅಂತ ಬಂದ್ವಿ. ಕೊಡೋ. ಬೆಂಗಳೂರಿಂದ ಬರುವಾಗ ಇದನ್ನ ತಗೊಂಡ್ಬಂದ್ವಿ. ಸರಸ್ವತಿ ಪ್ರತಿ ದಿವಸ ಇದನ್ನ ಹಾಲ್ನಲ್ಲಿ ತಗೊಳೋದಕ್ಕೆ ಹೇಳಿ. ತಗೊಳ್ಳಿ. ನಾವೇನ್ ಬರ್ತೀವಿ. ಇದ್ದು ಮಗಳನ್ನ ನೋಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದ್ಸಾರಿ ಬರ್ತೀವಮ್ಮ. ಬರ್ತೀವಿ. ಒಳ್ಳೇದಮ್ಮ, ಹೋಗ್ಬನ್ನಿ. ಇದೇನ್ ಹಾಲು ತುಂಬ್ಕತಾ ಇದೆಯಾ ನೀನು? ನಮ್ಮಪ್ಪ ದನದ ಕೊಟ್ಟಿಗೆಯಲ್ಲಿ ಈಗ ದನ ತಪ್ಪ ಬಿದ್ದು ಹೋಗಿದ್ದಾನೆ, ಅದಕ್ಕೆ. ಸ್ವಲ್ಪ ಇರಿ. ಏನಿದು, ನಿಮ್ಗೆ ಯಾವಾಗ್ಲೂ ತಿನ್ನೋದೇ ಯೋಚನೆನಾ? ಅಯ್ಯೋ ನಾಗಮಣಿ, ನೀನ್ ಸ್ವಲ್ಪ ಸುಮ್ನಿರು. ಆ ಸರಸ್ವತಿ ಬಂದ್ರೆ ನಮ್ಗೆ ಏನೇನು ಸಿಕ್ಕುದಿಲ್ಲ. ತುಂಬ್ಕೊಳ್ರೋ, ಬೇಗ ತುಂಬ್ಕೊಳ್ರೋ. ನೀ ಬರೀ ಲಾಡನ ತಿಂತಿಲ್ಲ ನನ್ನ ಮಗನೇ. ನಟರಾಜ್, ನಮ್ಮನೆ ಹಿಂದಿನ ಅರಳಿ ಗಿಡದಿಂದ 5-6 ಬೀಜಗಳನ್ನ ಪುಡಿ ಮಾಡ್ಕೊಂಡ್ ಬಾ. ಯಾಕತ್ತೆ? ಹೇಳ್ದಷ್ಟು ಮಾಡು. ಸರಿ. ನಾಗಮಣಿ, ಅರಳಿ ಬೀಜ ತುಂಬಾ ವಿಷ ಅಲ್ವಾ? ಹೌದು. ಮತ್ತ ಅದನ್ನ ಯಾಕೆ ತರಕ್ ಹೇಳ್ದೆ? ಕೊನೆದಾಗಿ ಮತ್ತೇನಾದ್ರೂ ಪ್ಲಾನ್ ಇಟ್ಟಿದೀಯಾ ಅಂತ ಕೇಳಿದೆಯಲ್ಲ, ಅದಕ್ಕೆ. ಅಂದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನೆಲ್ಲ ಕೇವಲ ಮಾಡಿ ಮನೆ ಕೆಲಸ ಕಟ್ಟಿದ್ಲು, ನನ್ನನ್ನ ಮುದ್ದೆ ಗಂಜಿ ತಿನ್ನೋ ಹಾಗೆ ಮಾಡಿದ್ಲು. ಅದಕ್ಕೆ ಪ್ರತೀಕಾರ ಅವಳ ಹೊಟ್ಟೆಲಿ ಬೆಳೀತಾ ಇರೋ ಮಗು ಇಬ್ರು ಸಾಯ್ಬೇಕು. ಹೌದಮ್ಮ, ನಿನ್ ಮಾತೆ ನಿಜ. ಅವರಿಬ್ರು ಸತ್ರೇನೆ ನಮ್ಗೆ ಈ ಆಸ್ತಿ ಅನುಭವಿಸಕ್ಕಾಗೋದು. ಅತ್ತೆ, ಅವಳ ತಂದೆ ತಂದು ಕೊಟ್ಟ ಕೇಸರಿ, ಇದರಿಂದಾನೇ ಅವಳ ಕಥೆ ಮುಗಿಸ್ತೀನಿ. ನನ್ನ ಮಾತು ಕೇಳಿ ನೀನು. ಏನ್ ಮಾವ, ಎಲ್ಲಿಗೆ ಹೊರಟಿದ್ದೀರಾ? ಅದು ಪಟ್ಟಣಕ್ಕೆ ಹೋಗಿ ಗೊಬ್ಬರ ತಕ ಬರ್ಬೇಕಿದೆ. ಯಾಕೆ ಹೋಗ್ತಾ ಇದೀವಿ ಅಂತ ನಿನ್ನ ಹತ್ರ ಹೇಳಿದ್ದೆ ತಪ್ಪಾಯ್ತಲ್ಲ. ಅವಳು ನನ್ನ ಕೇಳಿದ್ದು ತೋಟ ಗೊಬ್ಬರ ತರಬೇಕಮ್ಮ. ಹಾಗೆ ಅಲ್ಲೇ ಸ್ವಲ್ಪ ಲಾಯರ್ ಹತ್ರ ಕೆಲಸ ಇತ್ತು, ಅದಕ್ಕೆ ನಾನು ಕರಿಯ ಇಬ್ರು ಪಟ್ಟಣಕ್ಕೆ ಹೋಗಿ ಬರ್ತೀವಿ ಅಣ್ಣ. ನೋಡು, ಸರಸ್ವತಿ ತಾಯಿಲ್ಲದ ಹುಡುಗಿ, ನಾವೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸಾಯಂಕಾಲ ಅವ್ರ ತಂದೆ ಬಂದು ಈ ಕೇಸರಿನ ಕೊಟ್ಟು ಹೋದ್ರು. ಇದನ್ನ ಹಾಲ್ನಲ್ಲಿ ಬೆರೆಸಿ ಕುಡಿಯೋಕ್ ಹೇಳು. ಹುಟ್ಟೋ ಮಗು ಕೆಂಪು ಕೆಂಪು ಹುಟ್ಟುತ್ತೆ. ಸರಿ. ಸರಸ್ವತಿ, ಏನ್ರಿ ಏನೇ ಇದು? ರೂಮ್ ತುಂಬಾ ನನ್ನೇ ತಗೊಳಕಿದ್ಯಾ? ರೀ, ಅದರಲ್ಲೇ ಇರೋದು ಗುಟ್ಟು. ನನ್ನ ನೆತ್ಕೊಡಿ, ಹೇಳ್ತೀನಿ. ಒಂದ್ ನಿಮಿಷ ಇರು. ನೋಡ್ರಿ, ಬಸರಿ ಹೆಂಗಸು ಜಾಸ್ತಿ ಯಾರ ಮುಖನ ನೋಡ್ತಾ ಇರ್ತಾಳೋ ಅವ್ರ ಥರನೇ ಮಗು ಹುಟ್ಟುತ್ತಂತೆ. ನೀವ್ ಯಾವಾಗ ನೋಡಿದ್ರು ತೋಟ, ಗದ್ದೆ, ಹೊಲ ಅಂತ ಹೋಗ್ತಾ ಇರ್ತೀರಾ. ಅದಕ್ಕೋಸ್ಕರನೇ ಈ ಮಂಚಕ್ ನೇರವಾಗಿ ನಿಮ್ ಫೋಟೋ ಹಾಕಿದೀನಿ. ಇನ್ಮೇಲೆ 24 ಗಂಟೆನೂ ಈ ಮುದ್ದು ಮುಖನ ನೋಡ್ತಾ ಇರ್ತೀನಿ. ನಿಮ್ ಹಾಗೆ ಮುದ್ದು ಮುದ್ದಾಗಿ ಒಬ್ಬ ಚಿಕ್ಕ ಅಣ್ಣಯ್ಯ ಹುಟ್ಟಾನೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನನ್ ಫೋಟೋನ್ ತೆಗೆದು ನಿನ್ ಫೋಟೋನ ಹಾಕು. ಮಹಾಲಕ್ಷ್ಮಿ ಆಗಿರೋ ನಿನ್ನಂತ ಒಂದು ಪುಟ್ಟ ಮಗಳು ಹುಟ್ಲಿ. ಅದೆಲ್ಲ ಆಗೋಲ್ಲ. ಮೊದಲು ಗಂಡು ಮಗು, ಆಮೇಲೆ ಹೆಣ್ಮಗು. ನಾನು ಹೇಳೋದನ್ ಸ್ವಲ್ಪ ಕೇಳು. ಏನ್ರಿ ಇದು? ಮರ್ತೇ ಹೋಗ್ಬಿಟ್ಟಿದೆ ನೋಡು. ಇದು ಕೇಸರಿ. ಸಾಯಂಕಾಲ ನಿಮ್ಮಪ್ಪ ತಂದು ಕೊಟ್ಟೋದ್ರಂತೆ. ಇದನ್ನ ಹಾಲಲ್ಲಿ ಬೆರೆಸ್ಕೊಂಡು ಕುಡಿದ್ರೆ ಮಗು ಕೆಂಪಾಗಿ ಅಯ್ಯೋ, ಸಾಕು. ಈ ಡಬ್ಬ 1 ತಿಂಗಳು ಪೂರ್ತಿ ಬರ್ಬೇಕು. ಹೋಗ್ಲಿ ಬಿಡೆ, ಇನ್ನು 10 ಡಬ್ಬ ಬೇಕಾದ್ರೆ ತರಿಸ್ತೀನಿ. ಒಟ್ನಲ್ಲಿ ನನ್ ಮಗು ಕೆಂಪಾಗಿ ಹುಟ್ಟಬೇಕು ಅಷ್ಟೇ. ತಗೋ. ನೋಡಿ, ಹೋಗಿ ಕೈ ಕಾಲು ತೊಳ್ಕೊಂಡು ದೇವ್ರ ಕೈ ಮುಗ್ದು ಆಮೇಲೆ ಕುಡಿದ್ರೆ ಒಳ್ಳೇದಲ್ವಾ? ಹೌದೌದು, ಮೊದಲನೇ ಸಾರಿ ನಮ್ಮ ಮಗುಗೋಸ್ಕರ ಇದನ್ನ ಕುಡಿತಾ ಇದ್ಯಾ. ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಕುಡಿಯೋದೇ ಒಳ್ಳೇದು. ಹೋಗ್ಬಿಟ್ಟು ಬೇಗ ಬಾ.
ಕೆಂಚಿ ಹಾಲ್ಯಾಕ್ ಕುಡಿಬೇಡ ಅಂದೆ? ಅಮ್ಮ ನನಗೆ ಈ ತಾಳಿ ಭಾಗ್ಯ ಕೊಟ್ಟಿದ್ದೆ ನೀವು. ಈ ತಾಳಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಿಮಗ್ ಕುಡಿಯೋಕ್ ಕೊಟ್ಟಿರೋ ಹಾಲು ಕೇಸರಿ ಹಾಲಲ್ಲಮ್ಮ, ವಿಷದ ಹಾಲು. ನನ್ನ ಗಂಡನೇ ಅರಳಿ ಬೀಜನ ಪುಡಿ ಮಾಡ್ಕೊಟ್ಟಿದ್ದು, ಅದನ್ನ ನಿಮ್ಮತ್ತೆ ಕೇಸರಿ ಹಾಲಲ್ಲಿ ಬೆರೆಸಿದ್ದು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಮ್ಮ. ದಯವಿಟ್ಟು ಆ ಹಾಲನ್ನ ನೀವು ಕುಡಿಬೇಡಿ ಅಮ್ಮ, ಕುಡಿಬೇಡಿ. ನಿಮ್ ಕೈ ಮುಗಿದು ಕೇಳ್ಕೊತೀನಿ. ತಗೊಳ್ಳಿ. ಇದ್ಯಾಕೆ? ಯಾರೋ ಇಟ್ಟಿರೋ ವಿಷಯದಿಂದ ನಾನ್ ಸಾಯೋದಕ್ಕಿಂತ ನಿಮ್ಮ ಕೈಯಾರೆ ಸತ್ರೆ ಪುಣ್ಯ ಆದ್ರೂ ಬರುತ್ತೆ. ಇಷ್ಟೊತ್ತು ಚೆನ್ನಾಗಿದ್ಯಲ್ಲೇ, ಇದಕ್ಕಿದ್ದಾಗ ವಿಷ ಗಿಷ ಅಂತ ಮಾತಾಡ್ತಿದ್ಯಲ್ಲ. ಈಗ ನಿಮ್ಮ ಹಾಲ್ನಲ್ಲಿ ಬೆರೆಸಿದ ಕೇಸರಿಲಿ ವಿಷ ಬೆರೆಸಿದ್ದಾರೆ. ಅಯ್ಯೋ, ಸುಮ್ನೆ ತಲೆ ಕೆಡ್ಸ್ಕೊಬೇಡ. ಇದು ನಿಮ್ ತಂದೆನೆ ತಂದು ಕೊಟ್ಟಿದ್ದು, ಕುಡಿ. ನಮ್ ತಂದೆ ತಂದ್ಕೊಟ್ಟಾಗ ಅದು ಕೇಸರಿನೇ ಆಗಿತ್ತು. ಆದ್ರೆ ನಿಮ್ಮಮ್ಮ ನನ್ನನ್ನು ಸಾಯಿಸೋದಕ್ಕೋಸ್ಕರ ಅದರಲ್ಲಿ ಅರಳಿ ಬೀಜದ ಪುಡಿ ಬೆರೆಸಿದ್ದಾರೆ. ಸರಸ್ವತಿ, ಯಾಕ್ರಿ ಸುಮ್ನಾಗ್ ಬಿಟ್ರಿ? ನಿಮ್ಮಮ್ಮ ನನಗೆ ವಿಷ ಇಟ್ಟಿದ್ದಾರೆ ಅಂದ್ರೆ ನಿಮಗ್ ನಂಬಕ್ಕಾಗ್ತಾ ಇಲ್ಲ. ಸರಸ್ವತಿ, ನನಗ್ ಗೊತ್ತು ರೀ, ನನಗ್ ಚೆನ್ನಾಗ್ ಗೊತ್ತು. ನೀವು ನಿಮ್ಮಮ್ಮನ ಮೇಲೆ ಇಟ್ಟಿರೋ ನಂಬಿಕೆನ ಯಾವತ್ತೂ ಬದಲಾಯಿಸೋಕ್ಕಾಗಲ್ಲ ಅಂತ. ಅದಕ್ಕೆ ರೀ ನನ್ನನ್ನು ಒಂದೇ ಸಲ ಸಾಯಿಸ್ಬಿಡಿ ಅಂತಿರೋದು. ತಗೊಳ್ಳಿ, ತಗೊಳ್ರಿ. ಸರಸ್ವತಿ, ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ ನಮ್ಮಮ್ಮ ಇದ್ರಲ್ಲಿ ವಿಷ ಬೆರೆಸಿದ್ದಾರೆ ಅಂತ? ನೋಡಿ, ಇದರಲ್ಲಿ ವಿಷ ಬೆರೆಸಿರೋದು ಸತ್ಯ. ಅದು ಹೇಗೆ ಏನು ಅಂತ ನನ್ನನ್ನು ಕೇಳ್ಬೇಡಿ. ಇದಕ್ಕೆ ಸರಿಯಾದ ಕಾರಣ ಹೇಳದೆ ಹೋದ್ರೆ ನಾನು ಮನುಷ್ಯನೇ ಅಲ್ಲ. ಹೌದಾ? ಸರಿ, ಹಾಗಾದ್ರೆ ಈಗ್ಲೇ ನಿಮ್ಮ ಅಮ್ಮನ್ ಕರ್ಸಿ ಈ ಹಾಲ್ನ ಕುಡಿಯೋದಕ್ಕೆ ಹೇಳಿ. ಒಂದು ವೇಳೆ ಅವ್ರೇನಾದ್ರೂ ಧೈರ್ಯವಾಗಿ ಇದನ್ನು ಕುಡಿದ್ರೆ ನೀವೇ ನನ್ನ ಒಂದೇ ಏಟ್ಗೆ ಕತ್ತರಿಸಿ ಹಾಕ್ಬಿಡಿ. ಅದೇ ಅವ್ರು ಏನಾದ್ರೂ ಈ ಹಾಲ್ನ ಕುಡಿಯೋದಕ್ಕೆ ಹಿಂಜರಿದ್ರೆ ಇದರಲ್ಲಿ ವಿಷ ಇದೆ ಅಂತ ನಂಬ್ತೀರ ತಾನೆ? ಕರೀರಿ, ಕರೀರಿ ನಿಮ್ಮಮ್ಮನ. ಕರಿತೀನಿ, ಕರೆದು ಈ ಹಾಲ್ನ ಕುಡಿಯಕ್ಕೆ ಹೇಳ್ತೀನಿ. ಆದ್ರೆ ಒಂದ್ ನೆನಪಿಟ್ಕೋ, ಇದ್ರಲ್ಲಿ ಏನಾದ್ರೂ ವಿಷ ಇದ್ದು ಇದನ್ನ ನಮ್ಮಮ್ಮ ಕುಡಿದ್ರು ಇದರಿಂದ ಅವಳು ಸಾಯಲ್ಲ. ಆದ್ರೆ ಒಂದು ಬಸರಿ ಹೆಂಗಸಿಗೆ ವಿಷ ಇಟ್ಟಿದ್ದಾಳೆ ಅಂದ್ಯಲ್ಲ, ಅದನ್ನ ಕೇಳಿ ನಮ್ಮಮ್ಮ ಸಾಯ್ತಾಳೆ. ನೋಡಿ, ನನ್ನ ಹೊಟ್ಟೆಲಿರೋ ನಿಮ್ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದ್ರಲ್ಲಿ ವಿಷ ಇದೆ ರೀ. ನನ್ನ ಮಾತ್ ನಂಬಿ, ನನ್ನ ಮಾತ್ ನಂಬ್ರಿ. ನೋಡು, ನಿನ್ ಮಾತಿನಿಂದ ನೀನ್ ನಂಬಿಕೆ ಎಂತದ್ದು ಅಂತ ನಂಗೆ ಅರ್ಥ ಆಗತ್ತೆ. ಆದ್ರೆ ಅದಕ್ಕೋಸ್ಕರ ನನ್ನ ನಂಬಿಕೆನ ಬದಲಾಯಿಸಕ್ಕಾಗಲ್ಲ. ಇದ್ರಲ್ಲಿ ವಿಷ ಇದೆಯಲ್ಲ ಅಂತ ನಮ್ಮ ಅಮ್ಮ ಕುಡ್ದೆ ತಿಳಿಬೇಕಾಗಿಲ್ಲ, ನಾನು ಕುಡಿದ್ರು ತಿಳಿಯುತ್ತೆ. ಕುಡಿಬೇಡಿ. ನಾನೇ ನಿಮಗ್ ಸಾವು ತಂದ್ಬಿಟ್ನಲ್ಲ. ನೀವ್ ಹೀಗ್ ಕುಡಿತೀರ ಅಂತ ಗೊತ್ತಿದ್ರೆ ನಾನೇ ಕುಡಿದು ಬಿಡ್ತಿದ್ದೆ. ನಾನೇನ್ ಮಾಡ್ಲಿ? ಅಯ್ಯೋ, ಬನ್ರಿ 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 ನನ್ ಜೊತೆಲಿ. ಇಲ್ಲಿ ನೋಡಿ, ನಿಮಗ್ ಕೈ ಮುಗಿತೇನ್ರಿ. ಬನ್ರಿ ನನ್ ಜೊತೆಲಿ, ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ. ನನ್ ಮಾತು ಬಿಡ ನನ್ನ. ನನಗೆ ನಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆ, ನಾನು ಎಲ್ಗೂ ಬರೋದಿಲ್ಲ. ಅಯ್ಯೋ, ನೀನು ನಾಗಮಣಿ ಅಲ್ಲ, ನಾಗರ ಹಾವು. ಕಡೆಗೂ ವಿಷ ಕಾರ್ಬಿಟ್ಟಿಯಲ್ಲೇ. ಅಯ್ಯೋ ಕೊಲೆಗಡಕಿ, ಹೇಳು, ಯಾರ ಹತ್ರ ಹೇಳು, ಸತ್ಯದ ಹೇಳು. ಹಾಲ್ನಲ್ಲಿ ವಿಷ ಬೆರೆಸಿದ್ದೆ ಅಂತ ಹೇಳು. ಮುಚ್ಚೆ ಬಾಯಿ. ನಮ್ಮ ಅಮ್ಮನ ಬಗ್ಗೆ ಇನ್ನೊಂದು ಅಕ್ಷರ ನಿನ್ ಬಾಯಿಂದ ಹೊರಗೆ ಬಂದ್ರೆ ನಿನ್ನ ಕೊಂದಾಕ್ಬಿಡ್ತೀನಿ. ಅಯ್ಯೋ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿರಿ? ನಾನ್ ಮೊದ್ಲೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನೋಡ್ದ್ಯಮ್ಮ, ನಿನ್ ಬಗ್ಗೆನ ಅಪವಾದ ಓರಿಸ್ತಾಳೆ. ಡಾಕ್ಟರ್ನ ಕರ್ಕೊಂಡ್ ಬರ್ತಾಳಂತೆ. ಡಾಕ್ಟರ್ನ ಕರ್ಕೊಂಬರ್ಲಿ ಬಿಡು, ಆಗ ಅವಳಿಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಅಮ್ಮ ಇಲ್ಲದೆ ಬೆಳೆದಿರೋಳು, ಅಮ್ಮನ ಬಗ್ಗೆ ಅವಳಿಗೇನು ಗೊತ್ತಾಗುತ್ತೆ?
ನೀನ್ ಬೇಜಾರು ಮಾಡ್ಕೊಂಬೇಡಮ್ಮ. ನೀನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಿದೆ ಅಂತ ಅವಳಿಗೇನು ಗೊತ್ತಮ್ಮ? ಅವಳು ನನ್ನನ್ನ ನಿನ್ ಮೇಲೆ ಎತ್ಕಟ್ತಿದ್ದಾಳೆ. ನೀನು ಹಾಲಲ್ಲಿ ವಿಷ ಬೆರೆಸಿದ್ಯಂತೆ, ಅದನ್ನ ನಾನು ನಂಬೇಕಂತೆ. ಅಯ್ಯೋ ಹುಚ್ಚಿ ಹುಚ್ಚಿ. ತಾಯಿ ಪ್ರೀತಿ ವಿಷಾನ್ ಕೂಡ ಅಮೃತ ಮಾಡತ್ತೆ ಅಂತ ಅವಳಿಗೇನ್ ಗೊತ್ತು? ನಮ್ ತಂದೆ ತಂದ್ಕೊಟ್ಟಾಗ ಅದು ಕೇಸರಿನೇ ಆಗಿತ್ತು. ಆದ್ರೆ ನಿಮ್ಮಮ್ಮ ನನ್ನನ್ನು ಸಾಯಿಸೋದಕ್ಕೋಸ್ಕರ ಅದರಲ್ಲಿ ಅರಳಿ ಬೀಜದ ಪುಡಿ ಬೆರೆಸಿದ್ದಾರೆ. ಅಮ್ಮ, ಒಂದು ಮಗು ಹುಟ್ಟಿದ ತಕ್ಷಣ ಅಮ್ಮ ಅಂತ ಕೂಗುತ್ತೆ. ಅದು ಬೆಳೀತಾ ಬೆಳೀತಾ ಬೇರೆ ಏನೇನೋ ಕಲಿಯುತ್ತೆ. ಆದ್ರೆ ನಾನು ಅಮ್ಮ ಅನ್ನೋದನ್ನ ಬಿಟ್ಟು ಬೇರೆ ಏನು ಕಲೀಲೇ ಇಲ್ಲ, ಬೇರೆ ಏನು ಗೊತ್ತೂ ಇಲ್ಲ. ಅಮ್ಮ, ನೀನ್ ಕೊಟ್ಟ ವಿಷದಿಂದ ನನ್ನ ಬಾಯಲ್ಲಿ ಬರ್ತಿರೋ ರಕ್ತ ಕೂಡ ಅಮ್ಮ ಅಮ್ಮ ಅಂತಾನೆ ಹೋಗುತ್ತೆ, ಬೇರೆ ಏನು ಅನ್ನಲ್ಲ. ಇದು ಸತ್ಯಮ್ಮ, ಇದು ಸತ್ಯ. ಅಮ್ಮ, ನಾನು ಒಂದೇ ಒಂದು ಕಡೆ ಆಸೆ ಅಮ್ಮ. ನಾನು ಸತ್ತ ಮೇಲೆ ನನ್ನ ಚಿತೆಗೆ ನೀನೇ ಬೆಂಕಿ ಇಡಬೇಕು. ಅಷ್ಟು ಮಾಡಮ್ಮ ಸಾಕು, ಅಷ್ಟು ಮಾಡಮ್ಮ ಸಾಕು. ಬನ್ನಿ ಡಾಕ್ಟ್ರೆ, ಬೇಗ ಬನ್ನಿ. ಓಹೋ, ಡಾಕ್ಟ್ರ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀಯಾ? ಬಾ ಬಾ ಅಮ್ಮ. ನಿನ್ನ ಗಂಡನ ಒಳೆ ಕೂಡ ಹಾಕಿದೀವಿ, ಅವನ್ನ ಬಿಡಿಸ್ಕೋಬೇಕು ಅನ್ನೋ ಆಸೆ ನಿನಗಿದ್ರೆ ನೀನೊಂದು ತ್ಯಾಗ ಮಾಡ್ಬೇಕು. ಅಂಥದ್ದೇನಿಲ್ಲ. ನಿನ್ನ ಭಾಮೈದನ್ ಕೈಯಲ್ಲಿ ಒಂದು ಸ್ಟಾಂಪ್ ಪೇಪರ್ ಇದೆ, ಅದಕ್ಕೆ ನಿನ್ನ ಮುದ್ದಾದ ಅಮೃತ ಹಸ್ತದಿಂದ ಸಣ್ಣದಾಗಿ ಒಂದು ಸೈನ್ ಹಾಕ್ಬಿಡು, ಅಷ್ಟೇ ಸಾಕು. ಅಯ್ಯೋ ಮನೆ ಹಾಳ್ರ, ಒಳಗಡೆ ನನ್ ಗಂಡ ಸಾವಿನ ಜೊತೆ ಹೋರಾಡ್ತಾ ಇದ್ರೆ ನೀವಿಲ್ಲಿ ಆಸ್ತಿ ಹಣ ಅಂತ ಸಾಯ್ತಿದ್ದೀರಲ್ರೋ. ಕೊಡ್ರೋ, ಯಾವ್ದ್ರ ಮೇಲಾದ್ರೂ ಸೈನ್ ಮಾಡ್ತೀನಿ. ನನಗೆ ನನ್ನ ಗಂಡನೇ ಮುಖ್ಯ. ನೀನ್ ಸೈನ್ ಮಾಡ್ಬೇಡಮ್ಮ. ಅತ್ತೆ. ಅಮ್ಮ, ನಿನ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಹೌದು ಕಣೋ, ಇಷ್ಟು ದಿವಸ ಹಣ ಅನ್ನೋ ಹುಚ್ಚಿಡ್ದಿತ್ತು, ಈಗ ತಾನೇ ಬಿಟ್ಟೋಯ್ತು. ಅಮ್ಮ, ಮುಚ್ಚೋ ಬಾಯಿ. ಕಳ್ಳರು ಕೂಡ ಸ್ವಲ್ಪ ನಿಯತ್ತಿರತ್ತೆ, ಆದ್ರೆ ನಾವು ಅವರಿಗೆ ತಕ್ಕೀಳು. ಆ ಹುಚ್ಚ
ಆ ಹುಚ್ಚ ದೇವ್ರನ್ನ ಪೂಜಿಸ್ದೆ ಈ ಪಿಶಾಚಿನ ದೇವ್ರು ಅಂತ ನಂಬಿದಾನೆ. ಅಂತ ಅಣ್ಣಯ್ಯನ ಸಂಸಾರಕ್ಕೆ ವಿಷ ಇಟ್ಟು ನಾವು ಕೊಲೆಗಡಕರಾಗ್ಬಿಟ್ವಿ. ಏನೇ ಇದು ನಾಗಮಣಿ, ಆದಿನೂ ನೀನೆ ಅಂತ್ಯನೂ ನೀನೆ ಅಂತ ತಿಳ್ಕೊಂಡಿದ್ದ ನಮ್ಮನ್ನೆಲ್ಲ ನಡ್ದೀರ್ದಲ್ಲಿ ಕೈ ಬಿಟ್ಟು ಬಿಟ್ಟಿಯಲ್ಲೇ. ಏನೋ ಏನೋ ನೋಡ್ತಾ ಇದೀಯಾ? ಪತ್ರ ಹಾಕಿದ್ಕೊಂಡು ಸೈನ್ ಹಾಕಿಸ್ಕೊಳ್ಳೋ, ಬಂದ ಆಸ್ತಿನಲ್ಲಿ ಇಬ್ರು ಹಂಚ್ಕೊಳ್ಳೋಣ. ಹೋಗೋ. ಅಮ್ಮ, ಮರ್ಯಾದೆಯಾಗ ಆ ಪತ್ರ ಕೊಡು, ಇಲ್ಲ ಭೇಷ್ ಮಗನೇ ಭೇಷ್. ಇದೇ ಏಟು ಚಿಕ್ಕನ್ನಲ್ಲಿ ನಾನ್ ನಿನಗ್ ಕೊಟ್ಟಿದ್ದಿದ್ರೆ ಇವತ್ತಿದು ನನ್ನ ಕೆನ್ನೆಗೆ ಬೀಳ್ತಾ ಇರ್ಲಿಲ್ಲ. ಇದು ನಿನ್ ತಪ್ಪಲ್ಲಪ್ಪ, ನಿನ್ ತಪ್ಪಲ್ಲ. ನನ್ನಂಥ ವಿಷದ ಹಾವಿನ ಹೊಟ್ಟೆಯಲ್ಲಿ ನಿನ್ನಂಥ ಇನ್ನೊಂದು ವಿಷದ ಹಾವೇ ಹುಟ್ಟುತ್ತೆ ಹೊರತು ನನ್ನ ಅಣ್ಣಯ್ಯನಂಥ ಮಗ ಹುಟ್ಟೋದಕ್ಕೆ ಹೇಗೆ ಸಾಧ್ಯ? ನನ್ನ ಪ್ರಾಣ ಹೋದ್ರು ಸರಿ, ಈ ಪತ್ರ ಮಾತ್ರ ನಾನು ನಿನಗೆ ಕೊಡೋದಿಲ್ಲ. ಮರ್ಯಾದೆಯಾಗ ಆ ಪತ್ರ ಕೊಟ್ಬಿಡು. ಪತ್ರ ಕೊಟ್ಬಿಡು. ಇಲ್ಲ ಅಣ್ಣಯ್ಯ, ಅಣ್ಣಯ್ಯ,
ಅಮ್ಮ, ಇಲ್ಲಿಂದ ನನ್ನ ದೇಹ ಮಾತ್ರ ಹೋಗ್ತಾ ಇದೆ. ನನ್ನ ಜೀವ ಯಾವಾಗಲೂ ನೀನೆನ್ನೇ ಸುತ್ತಾ ಇರುತ್ತೆ. ಈ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದಿಟ್ಟಿದ್ದೀನಿ. ತಗೋಮ್ಮ. ನೀನ್ ನನಗೆ ವಿದ್ಯೆ ಕಲಿಸ್ದೆ ಹೋದ್ರು ಕಷ್ಟಪಟ್ಟು ದುಡಿಯೋದನ್ನ ಹೇಳ್ಕೊಟ್ಟಿದ್ಯಾ, ಅದು ಸಾಕಮ್ಮ. ನಾನು ನನ್ನ ಹೆಂಡತಿ ಹೇಗೋ ಬದುಕ್ತೀವಿ. ಬರ್ತೀನಮ್ಮ. ಅಪ್ಪ, ಎತ್ತ ತಂದೆ ತಾಯಿಗೆ ವಯಸ್ಸಾದ ಮೇಲೆ ಮಗ ಆದವನು ಹತ್ರ ಇದ್ದು ಸೇವೆ ಮಾಡೋ ಧರ್ಮ. ಆದ್ರೆ ನನಗೆ ಆ ಅದೃಷ್ಟ ಇಲ್ಲ. ಕ್ಷಮಿಸ್ಬಿಡಪ್ಪ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ. ಅಮ್ಮ, ಏನಮ್ಮ ಇದೆಲ್ಲ? ಅಣ್ಣಯ್ಯ, ಅಮ್ಮ ಅನ್ನೋ ಪದಕ್ಕೆ ಕಳಂಕ ತಂದುಬಿಟ್ಟೆ ನಾನು. ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳ್ಳೋಕೆ ನಾನು ಅನರ್ಹಳು. ನನ್ನ ಕ್ಷಮಿಸ್ಬಿಡು ಅಣ್ಣಯ್ಯ. ನನ್ನ ಬಿಟ್ಟು ದೂರ ಹೋಗ್ಬೇಡ. ಈ ಆಸ್ತಿ ಪಾಸ್ತಿ ಯಾವುದು ನನಗ್ ಬೇಡ. ನನಗ್ ನನ್ನ ಮಗ ಬೇಕು. ನನಗ್ ನನ್ನ ಅಣ್ಣಯ್ಯ ಬೇಕು. ನನಗ್ ನನ್ನ ಅಣ್ಣಯ್ಯ ಬೇಕು. ಅಮ್ಮ, ಅಣ್ಣಯ್ಯ.